ರಿಷಬ್ ಬಾಯಿಯಿಂದ ಬಂದ ಆ ಮಾತು ಶ್ರೀನೆಲೆಯ ಮನೆಯ ವಾತಾವರಣವನ್ನೇ ಸಂಪೂರ್ಣ ಬದಲಿಸಿಬಿಟ್ಟಿತ್ತು. ನನಗೆ ಸಾನ್ವಿ ಅಂದರೆ ಇಷ್ಟ. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಹೃದಯದ ಬಡಿತ ಅವಳಿಗೆ ಕೇಳುವಷ್ಟು ಜೋರಾಗಿತ್ತು. ಅವಳ ಕೈಗಳು ನಡುಗುತ್ತಿದ್ದವು. ಕಣ್ಣುಗಳಲ್ಲಿ ಆಶ್ಚರ್ಯ, ನಾಚಿಕೆ, ಸಂತೋಷ ಎಲ್ಲ ಭಾವನೆಗಳು ಒಂದೇ ಸಮಯದಲ್ಲಿ ಮಿಂಚುತ್ತಿದ್ದವು. ಲಲಿತಾ ಮತ್ತು ಶೇಷಾದ್ರಿ ಕೆಲ ಕ್ಷಣ ಮಾತೆ ಬರದೆ ನಿಂತಿದ್ದರು. ಆದರೆ ಅಜಯ್ ಮುಖ ಮಾತ್ರ ಗಂಭೀರವಾಗಿಯೇ ಇತ್ತು. ಅವನು ನಿಧಾನವಾಗಿ ರಿಷಬ್ ಹತ್ತಿರ ಬಂದಿರ. ಇಷ್ಟ ಆದರೆ ಸಾಕ ಎಂದು ಕೇಳಿದ. ರಿಷಬ್ ಶಾಂತವಾಗಿ ಅವನ ಕಣ್ಣುಗಳಲ್ಲಿ ನೋಡಿದ. ಇಲ್ಲ, ಹಾಗಾದರೆ ಅವಳನ್ನು ಜೀವನ ಪೂರ್ತಿ ಸಂತೋಷವಾಗಿಡೋ ಜವಾಬ್ದಾರಿ ಕೂಡ ನನ್ನದು. ಆ ಮಾತು ಕೇಳಿದ ಕ್ಷಣ ಸಾನ್ವಿಯ ಕಣ್ಣುಗಳು ತೇವವಾದವು. ಯಾರೋ ಮೊದಲ ಬಾರಿ ಅವಳ ಮನಸ್ಸನ್ನು ಇಷ್ಟು ಮೌಲ್ಯದಿಂದ ನೋಡುತ್ತಿದ್ದರಂತೆ ಅನಿಸಿತು. ಆದರೆ ಅಜಯ್ ಇನ್ನೂ ಸುಲಭವಾಗಿ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇರಲಿಲ್ಲ. ನಿಮ್ಮ ಜಗತ್ತು ಬೇರೆ ರಿಷಬ್, ನೀವು ತುಂಬ ಶ್ರೀಮಂತರು ಎಂದನು ನಿಧಾನವಾಗಿ. ನಮ್ಮ ಸಾನ್ವಿ ತುಂಬ ಸರಳ ಹುಡುಗಿ. ಅವಳು ಇನ್ನೂ ಚಿಕ್ಕವಳು, ಅವಳಿಗೆ ಏನೂ ತಿಳಿಯುವುದಿಲ್ಲ. ಅದಕ್ಕಾಗಿಯೇ ನನಗೆ ಅವಳು ಇಷ್ಟ ಎಂದು ರಿಷಬ್ ಕೂಡಲೇ ಉತ್ತರಿಸಿದ. ಅವನ ಧ್ವನಿಯಲ್ಲಿ ಯಾವುದೇ ಹಿಂಜರಿಕೆ ಇರಲಿಲ್ಲ. ಅವಳ ಸರಳತೆ, ಅವಳ ಮನಸ್ಸು, ಅವಳ ಶಾಂತಿಯುತವಾದ ಮುಖ ಇವೆಲ್ಲ ನನ್ನ ಜೀವನದಲ್ಲಿ ಇಲ್ಲ. ಆ ಮಾತು ಕೇಳಿದ ಕ್ಷಣ ಎಲ್ಲರೂ ಮೌನವಾದರು. ರಿಷಬ್ ನಿಧಾನವಾಗಿ ಸಾನ್ವಿಯತ್ತ ತಿರುಗಿ ನೋಡಿದ. ಅವಳು ಇನ್ನು ಕಣ್ಣು ಕೆಳಗಿಸಿಕೊಂಡೇ ನಿಂತಿದ್ದಳು. ನಾನು ಅವಳ ಮೇಲೆ ಯಾವ ಒತ್ತಡವೂ ಹಾಕಲ್ಲ ಎಂದನು. ಅವಳಿಗೆ ಸಮಯ ಬೇಕಾದರೆ ಕಾಯ್ತೀನಿ. ಸಾನ್ವಿಯ ಹೃದಯ ಆ ಮಾತು ಕೇಳಿ ಇನ್ನಷ್ಟು ಮೃದುವಾಯಿತು. ಏಕೆಂದರೆ ಅವನ ಪ್ರೀತಿಯಲ್ಲಿ ಆತುರ ಇರಲಿಲ್ಲ, ಗೌರವವಿತ್ತು. ಸ್ವಲ್ಪ ಹೊತ್ತಿನ ನಂತರ ಶೇಷಾದ್ರಿ ಎಲ್ಲರನ್ನೂ ಒಳಗೆ ಕರೆದುಕೊಂಡು ಹೋದರು. ಹಾಲ್ನಲ್ಲಿ ಮೌನ ಆವರಿಸಿತು. ರಿಷಬ್ ಶಾಂತವಾಗಿ ಕುಳಿತಿದ್ದ. ಆದರೆ ಒಳಗೊಳಗೆ ಅವನಿಗೂ ಮೊದಲ ಬಾರಿಗೆ ಸಣ್ಣ ಆತಂಕ ಇತ್ತು. ವ್ಯಾಪಾರದ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ಭಯವಿಲ್ಲದೆ ತೆಗೆದುಕೊಂಡವನಿಗೆ ಇವತ್ತು ಒಂದು ಮನೆಯ ಉತ್ತರಕ್ಕಾಗಿ ಹೃದಯ ಬಡಿದುಕೊಳ್ಳುತ್ತಿತ್ತು. ಶೇಷಾದ್ರಿ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ರಿಷಬ್, ನಿಮ್ಮ ಬಗ್ಗೆ ನಮಗೆ ಗೌರವವಿದೆ. ರಿಷಬ್ ಗಮನವಿಟ್ಟು ಕೇಳುತ್ತಿದ್ದ. ಆದರೆ ಸಾನ್ವಿ ನಮ್ಮ ಜೀವ. ಅವರ ಧ್ವನಿ ಭಾವನಾತ್ಮಕವಾಗಿತ್ತು. ಅವಳು ಯಾವತ್ತೂ ಕಣ್ಣೀರು ಹಾಕಬಾರದು ಅನ್ನೋದೇ ನಮ್ಮ ಆಸೆ. ರಿಷಬ್ ಯಾವುದೇ ಕ್ಷಣವೂ ಯೋಚಿಸದೆ ಉತ್ತರಿಸಿದ. ಕಣ್ಣೀರಿನ ಕಾರಣ ನಾನು ಹಾಗಲ್ಲ. ಆ ಮಾತು ಎಷ್ಟು ಪ್ರಾಮಾಣಿಕವಾಗಿತ್ತೋ ಲಲಿತಾ ಅವರ ಕಣ್ಣುಗಳಲ್ಲಿ ನೀರು ತುಂಬಿತ್ತು. ಅಜಯ್ ಮಾತ್ರ ಇನ್ನೂ ಮೌನವಾಗಿದ್ದ. ಅವನ ಮನಸ್ಸಿನಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳಿದ್ದವು. ನೀವು ಅವಳನ್ನು ಎಷ್ಟು ದಿನದಿಂದ ನೋಡಿದ್ದೀರಾ? ಎಷ್ಟು ದಿನದಿಂದ ಗೊತ್ತು ಎಂದು ಕೇಳಿದ. ತುಂಬ ಕಡಿಮೆ ಸಮಯ, 1 ವಾರದಿಂದ ಎಂದ ರಿಷಬ್. ಆದರೆ ಅವನು ಕ್ಷಣಕಾಲ ಸಾನ್ವಿಯತ್ತ ನೋಡಿದ. ಕೆಲವರನ್ನ ವರ್ಷಗಳ ಕಾಲ ನೋಡಿದರೂ ಅರ್ಥ ಆಗಲ್ಲ. ಕೆಲವರು ಕೆಲವೇ ದಿನಗಳಲ್ಲಿ ಮನಸ್ಸಿಗೆ ಹತ್ತಿರ ಆಗಿಬಿಡುತ್ತಾರೆ. ಸಾನ್ವಿಯ ಗಲ್ಲಗಳು ಕೆಂಪಾದವು. ಅವಳಿಗೆ ಕಣ್ಣು ಎತ್ತಿ ನೋಡಲು ಸಹ ಆಗುತ್ತಿರಲಿಲ್ಲ. ಅಷ್ಟರಲ್ಲಿ ಹೊರಗಡೆ ಕಾರಿನ ಶಬ್ದ ಕೇಳಿಸಿತು. ಅಜಯ್ ಕಿಟಕಿಯಿಂದ ಹೊರಗೆ ನೋಡಿದ. ಯಾರು ಇಷ್ಟು ಬೆಳಗ್ಗೆ ಎಂದು ಹೇಳುತ್ತಾ ಹೊರಗೆ ಹೋದ. ಕೆಲವೇ ಕ್ಷಣಗಳಲ್ಲಿ ಅವನು ಮತ್ತೆ ಒಳಗೆ ಬಂದ. ಆದರೆ ಈ ಬಾರಿ ಅವನ ಮುಖದಲ್ಲಿ ಆಶ್ಚರ್ಯ ಜೊತೆಗೆ ಕೋಪವೂ ಕಾಣಿಸುತ್ತಿತ್ತು. ರಿಷಬ್, ನಿಮ್ಮನ್ನು ಹುಡುಕಿ ಒಬ್ಬ ಹುಡುಗಿ ಬಂದಿದ್ದಾಳೆ. ಅದು ಇಲ್ಲಿಗೂ ಕೂಡ ಹುಡುಕಿಕೊಂಡು ಬಂದಿದ್ದಾಳೆ. ಆ ಮಾತು ಕೇಳಿದ ಕ್ಷಣ ರಿಷಬ್ ಯೋಚನೆ ಮಾಡತೊಡಗಿದ. ಯಾರು? ಅಷ್ಟರಲ್ಲಿ ಮನೆಯ ಬಾಗಿಲು ಬಳಿ ಎತ್ತರದ ಈಳ್ ಶಬ್ದ ಕೇಳಿಸಿತು. ಬಂದ ಹುಡುಗಿಯನ್ನು ನೋಡಿ ಸಾನ್ವಿ ಮತ್ತು ಅವರ ಕುಟುಂಬ ಕ್ಷಣಕಾಲ ಬೆಚ್ಚಿಬಿದ್ದರು. ಆಕೆ ಅತ್ಯಾಧುನಿಕ ಉಡುಪಿನಲ್ಲಿ ಇದ್ದಳು. ಆತ್ಮವಿಶ್ವಾಸ ತುಂಬಿದ ಮುಖ, ದುಬಾರಿ ಅಲಂಕಾರ,